ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಇದು ಒಂದು ಹೇಳಬೇಕು ಅಂತ ಹೇಳಿದ್ರೆ ಮಹಾಶಿವರಾತ್ರಿ ಹಬ್ಬದ ವಿಡಿಯೋ, ಭಾನುವಾರದ ಒಂದು ಪುಟ್ಟ ಬ್ಲಾಗ್ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಭಾನುವಾರ ಹಿಂದಿನ ದಿನದ್ದು ಹೀಗೆ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿರುವಂಥದ್ದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚಿತವಾಗೆಲ್ಲ ನಾವೆಲ್ಲ ಚೈಲ್ಡ್ಹುಡ್ಡಲ್ಲಿ 80 to 90 ಕಿಡ್ಸ್ ಅಂದರೆ 80ನೇ ಒಂದು ಇಸ್ವಿಯಿಂದ 90ನೇ ಇಸ್ವಿವರೆಗೂ ಕೂಡ ಇಯರ್ವರೆಗೂ ಕೂಡ ಅವಾಗೆಲ್ಲ ಶಿವರಾತ್ರಿ ಅಂತ ಹೇಳಿದ್ರೆ ಕಲ್ಲಂಗಡಿಯನ್ನು ಫೇಮಸ್. ಆ ಹಬ್ಬದಲ್ಲಂತೂ ಪ್ರತಿಯೊಬ್ಬರು ಮನೇಲೂ ಕೂಡ ಕಲ್ಲಂಗಡಿಯನ್ನು ತಂದು ಅದನ್ನು ಕೊಯ್ದು ದೇವರಿಗೆ ನೈವೇದ್ಯ ಇಡುವಂಥದ್ದಾಗಲಿ, ಉಪವಾಸ ಇರ್ತಾಯಿದ್ರು, ಜಾಗರಣೆ ಇರ್ತಾಯಿದ್ರು. ಅದೊಂಥರ ಚೆನ್ನಾಗಿತ್ತು. ಒಂಥರ ಹೇಗೆ ಅಂತ ಹೇಳಿದ್ರೆ ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇವತ್ತು. ಅದಕ್ಕೆ ಮುಂಚಿತವಾಗಿ ನಮ್ಮ ಮನೆಯವರ ಕಾರ್ಯ ಇನ್ನೇನೋ ಬಂದೇ ಬಿಡ್ತು. ಇನ್ನೊಂದು 6 ದಿನ ಇದೆ. ತಂಗಿ ಮನೆಗೆ ಹೇಳಿಬಿಟ್ಟು ಬರೋಣ. ಎಷ್ಟೇ ಆದರೂ ಸಹ ನಮ್ಮ ಸಂಪ್ರದಾಯದ ಪ್ರಕಾರ ನೀನೇನು ಹೇಳಬೇಕಾ, ನಾವೇ ಬರ್ತೀವಿ ಅಂತಾರೆ. ಅದು ನನ್ನ ಕರ್ತವ್ಯ, ಹೋಗಿ ಕರಿಬೇಕಲ್ವ. ಇಲ್ಲಿದ್ದಾಳಲ್ಲ ಆ ತಂಗಿ ಸವಿತಾ ಮನೆಗೆ ಹೋಗಿ ಬರ್ತೀನಿ. ಹೋಗಿ ಕರೆದ್ಬಿಟ್ಟು ಬಂದು, ಅದು ನೆನ್ನೆ ಹೋಗಿದ್ದೆ ಅಂದರೆ ಶನಿವಾರದ 1-2-3 ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಕರೆದ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಆ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಅಲ್ಲಿ ಅಮ್ಮ ಮಗಳು ಏನೋ ರೀಲ್ಸ್ ಮಾಡೋದಕ್ಕೆ ಬಹಳ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಹೋಗಿದ್ದು. ಅಲ್ಲಿಂದ ಬಂದು ನಂತರ ಇದು ನಾನು ಮಾತಾಡ್ತಾ ಇರೋದು ಭಾನುವಾರದ ಶಿವರಾತ್ರಿ ಹಬ್ಬದ ವಿಡಿಯೋ. ನಿಮ್ಮೆಲ್ಲರಿಗೂ ಕೂಡ ನನ್ನ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ವತಿಯಿಂದ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹಬ್ಬನ ಚೆನ್ನಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಉಪವಾಸ ಇರ್ತಾ ಇದ್ದೀರಾ, ಜಾಗರಣೆ ಇರ್ತೀರಾ, ಹೇಗೆಲ್ಲ ಹಬ್ಬಾಚರಣೆ ಮಾಡ್ತೀರಾ ನೀವು ಅಂತಲೂ ಸಹ ನನಗೆ ಕಮೆಂಟ್ ಮಾಡಿ. ನಾನು ಮೊಬೈಲ್ನ ಹಾಗೆ ಟೀಪಾಯ್ ಮೇಲೆ ಸುಮ್ಮನೆ ಒಂದು ಇಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಬನ್ನಿ ಹೋಗಿ ಬರೋಣ. ತಂಗಿ ಮನೆಗೆ ಹೋಗಿ ಬಂದು ಇವತ್ತು ಎಲ್ಲಿಗೆ ಹೋಗಿದ್ದೆ, ಯಾರನ್ನ ಕರೆದ್ಬಿಟ್ಟು ಬಂದೆ ಅಂತ ಹೇಳಿ ಈ ಬ್ಲಾಗಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಿ ವಾಟರ್ ಮೆಲನ್ನ ಕೊಯ್ದು ಇಟ್ಕೊಂಡಿದ್ದೀನಿ. ತುಂಬ ಸ್ವೀಟ್ ಇದೆ. ನನಗೆ ತುಂಬ ಅಪರೂಪ ಈ ಕಲ್ಲಂಗಡಿ ಹಣ್ಣು ಬರುತ್ತಲ್ಲ, ಇದು ನನಗೆ ಬೇಗ ಸಪ್ಪೆನೇ ಸಿಕ್ಬಿಡ್ತಾಯಿತ್ತು. ಎಲ್ಲಿ ತಗೊಬರಲಿ ಸಪ್ಪೆ ಸಿಕ್ಬಿಡ್ತಾಯಿತ್ತು. ಇವತ್ತೇನೋ ಗೊತ್ತಿಲ್ಲ, ಬಹಳ ಸಿಹಿಯಾಗಿದೆ. ತುಂಬ ಖುಷಿ ಆಯಿತು ನನಗೆ. ನಾನು ಈಗ 1-2 ಪೀಸನ್ನ ಒಂದು ಪ್ಲೇಟ್ಗೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನನಗೆ ಯಾವುದೇ ಉಪ್ಪು ಹಾಕ್ಕೊಳ್ಳೋದಾಗಲಿ ಖಾರ ಹಾಕ್ಕೊಳ್ಳೋದಾಗಲಿ ನನಗೆ ವಾಟರ್ ಮೆಲನ್ಗೆ ಇಷ್ಟ ಇಲ್ಲ. ನಾನು ಹಾಗೇ ತಿನ್ನೋದು. ತಿಂತ ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ತಂಗಿ ಮನೆಗೆ ಹೋಗಿ ಬರೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗಿ ಬಂದು ಆ ನಂತರ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸಕ್ಕರೆ ಇದ್ದಂಗಿದೆ, ಅಷ್ಟು ಸಿಹಿ ಇದೆ. ಸ್ವಲ್ಪ ಮರಳು ಥರ ಬರುತ್ತೆ ನೋಡಿ. ಆ ಮರಳು ಥರ ಹಣ್ಣು ಇದ್ದರೆ ಅದು ತುಂಬ ಸಿಹಿ ಇರುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಬನ್ನಿ ಹೋಗಿ ಬರೋಣ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಿ ಶನಿವಾರದ ವಿಡಿಯೋ ಇದು. ತಂಗಿ ಮನೆಗೆ ಹೋಗೋಕ್ಕೆ ಮುಂಚಿತವಾಗಿ ನಾನು ನನ್ನ ದೊಡ್ಡ ಮಗ ಹುಣಸೂರಲ್ಲಿರುವಂತಹ ಬಟ್ಟೆ ಶಾಪ್ಗೆ ಹೋದ್ವಿ. ಅಲ್ಲಿ ಅಂದರೆ ಎಡೆಗೆ ನಾವು ಹೊಸ ಬಟ್ಟೆ ಇಡಬೇಕು ವರ್ಷದ ಕಾರ್ಯಕ್ಕೆ. ಅದಕ್ಕೋಸ್ಕರ ಪೀಸ್ಗಳು ಬಟ್ಟೆ, ಈ ಪೀಸ್ಗಳು ತಂದಿಟ್ಟರು ಕೂಡ ಯಾರೂ ಹೊಲಿಸ್ಕೊಳ್ತಿಲ್ಲ ನಮ್ಮ ಮನೇಲಿ. ಅದರಿಂದ ರೆಡಿಮೇಡೇ ತಗೊಳ್ತಾ ಇದ್ದೀನಿ. ಮಕ್ಕಳು ಯಾರಾದರೂ ದೊಡ್ಡವನಾದರೂ ಹಾಕ್ಕೊಳ್ಳಿ, ಚಿಕ್ಕ ಮಗನಾದರೂ ಹಾಕ್ಕೊಳ್ಳಿ ಅಂತ ಹೇಳಿ ತಗೊಂಡ್ವಿ. ಅಲ್ಲಿ ಯಾವುದು ಇಷ್ಟ ಆಯಿತು ಅದನ್ನು ಮಗ ಅವ್ರಿಗೆ ಚಾಯ್ಸ್ ಬಿಟ್ಟು ಅವರು ತಗೊಂಡ್ರು. ಅಲ್ಲೇ ಪಕ್ಕದಲ್ಲಿ ಕಾಫಿ ಒಂದು ಶಾಪ್ ಇದೆ. ನಿಮ್ಗೆ ಗೊತ್ತಿದೆ, ಇಲ್ಲಿ ತುಂಬ ಬಾರಿ ವಿಡಿಯೋ ಮಾಡಿದ್ದೀನಿ. ನನ್ನ ಮಗನೇ ಕೊಡಿಸ್ತಾ ಇರುವಂಥದ್ದು. ಇದು ಹಾಲು ಕಟ್ಲೆಟು ಮತ್ತು ನನಗಿಲ್ಲಿ ಜಾಗ್ರಿ ಕಾಫಿ ತುಂಬ ಇಷ್ಟ. ತಿನ್ನು ಮಮ್ಮಿ ಅಂತ ಹೇಳಿ ಅವನೇ ಕೊಡಿಸ್ತಾ ಅಲ್ಲಿ ಕಾಫಿನ ಕುಡ್ಕೊಂಡು, ಇದು ಕಟ್ಲೆಟು ತುಂಬ ಟೇಸ್ಟಿಯಾಗಿತ್ತು, ತುಂಬ ಕ್ರಿಸ್ಪಿಯಾಗಿತ್ತು. ಪುದೀನ ಚಟ್ನಿ ಒಂದಿಗಂತೂ ಸಖತ್ ಟೇಸ್ಟ್ ಇತ್ತು. ಪಕ್ಕದಲ್ಲಿ ನನ್ನ ದೊಡ್ಡ ಮಗ ಕೂತ್ಕೊಂಡಿದ್ದ. ಅವನು ಸ್ವಲ್ಪ ವೀಡಿಯೋಗೆಲ್ಲ ಬರಲ್ಲ ಅಷ್ಟಾಗಿ, ನಾನು ಎಲ್ಲೆಲ್ಲೋ ಕ್ಯಾಪ್ಚರ್ ಮಾಡಬೇಕು, ಅಷ್ಟಾಗಿ ಅವರು ಬರೋದಿಲ್ಲ ಅಂತ ಹೇಳಿ ನಾನು ಫೋರ್ಸ್ ಅಂತೂ ಮಾಡೋದಿಲ್ಲ.
ಕಟ್ಲೆಟ್ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಆ ನಂತರ ತಂಗಿ ಮನೆಗೆ ಹೋಗ್ತೀನಿ. ಬಟ್ಟೆ ತಗೊಂಡ್ವಿ, ಎಡೆ ಇಡಬೇಕಲ್ಲ ಅದಕ್ಕೆ ತಗೊಂಡ್ವಿ. ಪ್ಯಾಂಟು, ಶರ್ಟು ಮತ್ತು ಟವಲ್ಲು ಇವೆಲ್ಲ ಏನೇನು ನಮ್ಮ ಮನೇಲಿ ಪದ್ಧತಿ ಇದೆಯೋ ಆ ರೀತಿ ತಗೊಂಡ್ವಿ. ಅವ್ರಿಗೆ ಇಷ್ಟಪಟ್ಟಿದ್ದೇನೆ ತಗೊಳಕ್ಕೆ ಹೇಳಿದೆ. ನಮ್ಮ ದೊಡ್ಡ ಮಗನ ಸೈಜು ಕೂಡ ನಮ್ಮ ಮನೆಯವ್ರ ಸೈಜು ಒಂದೇ ಇದೆ. ಅದರಿಂದ ರೆಡಿಮೇಡ್ ಆದರೆ ಹಾಕ್ಕೊಳ್ಳಿ ಇವರಾದರೂ ಸಹ. ಆಯುಧ ಪೂಜೆಯಲ್ಲೂ ಹೀಗೇ ಪೀಸ್ ತಂದಿಟ್ಟಿದ್ದು ನಾವು, ಶರ್ಟ್ ಪೀಸು ಪ್ಯಾಂಟ್ ಪೀಸ್ ತಂದಿಟ್ಟಿದ್ನ ಅದು ಯಾರೂ ಸ್ಟಿಚ್ ಮಾಡಿಸ್ಕೊಳ್ತಾನೆ ಇಲ್ಲ. ನಮ್ಮ ಮನೆಯವ್ರು ಇದ್ದಿದ್ರೆ ಅವರೇ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಳ್ತಿದ್ರು. ಅದರಿಂದ ರೆಡಿಮೇಡೇ ತೊಗೊಬಿಡೋಣ, ಅವ್ರಿಗೆ ಯಾವ ಥರ ಬೇಕು ಪ್ಯಾಂಟು ಶರ್ಟು ತೊಗೊಳ್ಳಿ ಅಂತ ಹೇಳಿ ತೊಗೊಂಡ್ವಿ. ಆನಂತರ ಇಲ್ಲಿ ಕಾಫಿ ನೋಡ್ತಾ ಇದ್ದೀರಿ. ಕಾಫಿ ಅಂತೂ ಸಖತ್ತಾಗಿರುತ್ತೆ, ಬೆಲ್ಲದ ಕಾಫಿ. ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಮನೆ ಕಡೆ ಹೋಗಿ ತಂಗಿ ಮನೆಗೆ ಹೋದೆ. ಯಾವ ಹಾಡೋದು? ಯಾವ ಮ್ಯೂಜಿಕ್ ಅಂದರೆ ವಸಂತ ವಸಂತ ಅದಲ್ಲ. ಯಾವ ಮ್ಯೂಸಿಕ್ ಅದು? ಯಾರು ಡ್ಯಾನ್ಸೇ ಮಾಡಿಲ್ಲ, ಇಲ್ಲ ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗೋದು. ಹಿಂಗೆ ಹಿಂಗೆ ನಡೆದಿ ಇವಳು ತವಳೆ ಇದು ಕಾಣ್ತದೆ ಅಂತಾರೆ. ಹಿಂಗೆ ಮಾಡ್ಕೊಂಡು ವೇಲ ಕಡೆ ಚೆನ್ನಾಗಿ ಕಂಡಿಲ್ಲ ಡ್ರೆಸ್ ಹಾಕೊಂಡು ಆ ಡ್ರೆಸ್ ಈ ಥರ ಚಕ್ರ ಸ್ನಾನ ಮಾಡಿ ತೆಗ್ದೇನೆ. ಕೊಡಿ, ನಾನು ನೋಡ್ತೀನಿ ಬಿಡಿ. ರೆಡಿ ಮಾಡ್ಕೊಳ್ಳಿ ಇಲ್ಲ ಐತಿ ಇದು ಎಲ್ಲ ಮಾಡ್ತಾರಲ್ಲ ವೈರಲ್ ಆಯ್ತಾ ಈಗ? ಮನೇನ ಬುಕ್ ಇಡ್ಕೊ ವಿಡಿಯೋ ಕತ್ತಲೆ ದೊಡ್ಡಮ್ಮ. ಅದೇ ಬುಕ್ ಇಡ್ಕೊಂಡು ನಾವು ಒಂಥರ ಮಾಡ್ತೀವಿ, ನೀರಂತರ ಎಲ್ಲ ಮಾಡಲ್ಲ. ಹೆಂಗೆ ಹಿಡ್ಕೊಬೇಕು ನಾನೀಗ? ಸುಮ್ಮನೆ ಇಟ್ಕೊಂಡಿದ್ಯಾ? ನೀನು ಹಾಕ್ಬಿಡಿ. ಇಬ್ಬರು ಬರ್ಕೊಡ್ಕೋಗಿ ಹೆಂಗೆ ಹಾಕ್ಬಿಟ್ಟು ಕಣ್ಪಪ್ಪ ಕಣ್ಕಪ್ಪು ಅದೇ ಇಲ್ಲ. ಅದೇ ಇರಲಿ. ಟೈಮ್ ಎಕ್ಸ್ಕೊಂಡಿದ್ದೀರಾ? ಅಷ್ಟೇ ಇಲ್ಲ ಕಡ್ಡಿಲ್ಲ ಮಡಿಕೊಂಡಿದ್ದೀರ. ಓ ಸಿಂಪಲ್ ಕಾಣಿಸ್ತಾ ಇದೆ ಸ್ವಲ್ಪ ಹಿಂಗೆ ಬಾ. ಹಿಂಗೆ ನನ್ನ ನೋಡಿ ನೀನು, ನಾನು ನಿನ್ನ ನೋಡ್ತಾ ಇರ್ತೀನಿ. ನೀವು ಹೊರಗಡೆ ಹೀಗೆ ಬಾ, ಹಿಂಗೆ ಸೈಡಿಗೆ ಸ್ವಲ್ಪ ಹಿಂಗೆ ಈ ಸೈಡಿಗೆ ಹಿಂಗೆ ಹಂಗೆ ಹೋಯ್ತು. ಹಿಂಗೆ ಸ್ವಲ್ಪ ಹಿಂಗಿರ್ಬೇಕು. ಆಗ ನನಗೆ ಅಂತ ಇನ್ನೊಂದು ಕಡೆ ತಿರ್ಕೊಂಡು ಹಿಂಗೆ ಹಿಂಗೆ ಆಮೇಲೆ ಹಾಂ ನೀವು ಕೂಡ ಸರಿ ನೀವು ಸರಿಯಾಗಿ ಮಾಡ್ತಾ ಇಲ್ಲ. ಸರಿ ಗೊತ್ತಾ ಇಲ್ಲ. ಹಿಂಗೆ ಮಾಡ್ತಿದ್ದೀವಲ್ಲ ಏನೇ ನೋಡು ಹೀಗೆ ಕಾಲ್ಗಳು ಹಿಂಗೆ ಹೀಗೆ ಹೀಗೆ ಅನ್ನೋದು. ಆಮೇಲೆ ಒಂದ್ಸಲ ನೋಡ್ಕೊಳ್ಳಿ. ಹೀಗೆ ಆಮೇಲೆ ಅಷ್ಟೇ ರೌಂಡ್ ಮಾಡೋಣ. ಆಮೇಲೆ ಇದಕ್ಕೆ ಮಾಡೋಣ. ಆಮೇಲೆ ಏನು ಮಾಡೋಣ ಆಯಿತಾ? ಕೊಡಬೇಕು 30 ಸಾಕು. ಒಂದು ರೇಟ್ ಇದ್ರೆ ಹಾಕು. ಇದು ಲೈಟ್ ಅಲ್ಲ. ಬಾ ಹೆಂಗೆ ಈಗ ಅಲ್ಲಿ ಹೋಗಿ ಸ್ವಲ್ಪ ಕ್ಯಾಮ್ರಾ ಹೋಗೋದು. ನೀನು ಮುಂದೆ ಬಾ. ರೌಂಡ್ ಮಾಡ್ದ ಆಮೇಲೆ ರೌಂಡ್ ಮಾಡೋಣ. ರೌಂಡ್ ಸೌಂಡ್ ಕೊಟ್ಟಿದೀಯಾ? ಗೊತ್ತಿ ಹಿಂದೆ ಹೋಗಿ ನೀನು ನಿಂತ್ಕೊಂಡ್ಬರ್ಬೇಕು. ಇಲ್ಲ ಕಮ್ಮ. ಹಾಂ
ನೋಡೋ ಒಂಚೂರು ಈ ಕಡೆ ಮುಖನ ನೀರು ಕುಡೀರಿ ಸ್ವಲ್ಪ, ಸುಮ್ಮನೆ ನಡ್ಕೊಂಡು ನಂಗೆ ಅನಿಸ್ಬೇಕು ನೀವು. ಹಂಗೆ ಹಂಗೆ ಮೀಟಿ ತಕ್ಕ ಕುಡೀರಿ. ಅಮ್ಮ ಮಗಳು ಡ್ಯಾನ್ಸ್ ಮಾಡಿದ್ದು ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗು ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ ಅಪ್ಲೋಡ್ ಮಾಡಿದ್ರು. ಈ ನಂತರ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ದ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಭಾನುವಾರದ ವಿಡಿಯೋದಲ್ಲಿ ಅಮ್ಮನ ಮನೆಗೆ ಹೋಗಿ ಅವ್ರನ್ನ ಕರೆದು ಬರೋಣ ಅಂತ ಹೋದೆ. ಆ ವಿಡಿಯೋನ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಅಜ್ಜಿ ಅಂತ ನೋಡು, ಇನ್ನೊಂದು ಕಡೆ ಹೇಳಿ. ಚಾನ ಮಸ್ತ್ ಗಾಡಿಗೆ ಚಾನ ಮಸ್ತ್ ಹೊಳೆಯಾಗಿತ್ತಲ್ಲ ಹೋಗ, ಹೊಳೆಯಾಗಿತ್ತಲ್ಲ ಹೋಗೋದಕ್ಕೆ ಹೊಳೆಯಾಗಿತ್ತು ನೋಡಿ ಮತ್ತೆ ಗಾಡಿ ಮೇಲೆ ಎಷ್ಟೊಂದು ಪ್ರೀತಿ, ಎಲ್ಲರಿಗೂ ಲವ್ವು. ನನ್ನ ರಥದ ಮೇಲೆ ಎಲ್ಲರಿಗೂ ಲವ್ ನೋಡು. ನೋಡಿ ಚಿನ್ನು, ದಿನಲ್ವೇ ನಂದು ರಥದ ಮೇಲೆ ನೋಡಿ ಅವ್ರಿಗೆಲ್ಲ ಎಷ್ಟು ಲವ್ವು ಅಲ್ಲ ಚಿನ್ನು. ಯಾರ್ದಪ್ಪ ಇದು ಗಾಡಿ? ಯಾರ್ದಿದು? ಅಷ್ಟೇದಾ? ಯಾರ್ದದು? ಯಾರ್ದು ಚಿನ್ನ? ಯಾರ್ದು ಚಿನ್ನ? ಹಿಡಿತಾಳೆ. ಬೇಡ ಬಿಡು, ಹಂಗೆ ಒಯ್ದರೆ ಮುಂದೆ ಒಂಚೂರು ಹಂಗೆ ನೋಡಕ್ಕೆ ಆಯ್ತೈತಿಲ್ಲ ನನ್ನ ಗಾಡಿನ. ಅಲ್ಲೆಲ್ಲೂ ನೀರು ಹಿಡ್ಕೊ ಬರೋಕೆ ಹಾಕಿಲ್ಲಲ್ಲ. ಟೈರ್ ಕೊಡಿ, ಜೋರಾಗಿ ಬಿಡು. ಟೈರ್ಗೆ ಹಂಗೆ ಬೆರಳೆಲ್ಲ ಇದೆ, ಅಮುಕ್ ಇಟ್ಕೊಂಡು ಫೋರ್ಸಾಗಿ. ಹಾಂ, ನೆಮ್ಮದಿ ಆಯ್ತೈತೆ. ಯಾರ್ದು ಚಿನ್ನು ಗಾಡಿ ಇದು? ಮೋಕ್ಷಿ ಯಾರ್ದಿದ್ದು? ಮೋಕ್ಷಿ ಹಾಂ, ಯಾರ್ದಿದ್ದು? ಯಾರ್ದು? ಏನು ಮಾಡಿಸ್ತಾ ಇದೀಯ? ತಾಯಿ ಸ್ನಾನ ಮಾಡಿಸ್ತಾ ಇದೀಯಾ? ಯಾರ್ದಿದ್ದು? ಅತ್ತೇದಾ? ಚೆನ್ನಾಯ್ತಾ? ಸ್ನಾನ ಮಾಡಿಸ್ತಾ ಇದೀಯಾ? ಅಲ್ಲುಜ್ಜು ಅದಕ್ಕೆ ಅಲ್ಲುಜ್ಜು ಧೂಳು ಹಿಡ್ದೋಗ್ಬಿಟ್ಟಿತ್ತು ನೋಡಿ. ನಮ್ಮ ಮನೆಯ ಚೋಟ ಅಂದರೆ ನಮ್ಮ ಮೋಕ್ಷಿತ್ ಕೃಷ್ಣ ಕೂಡ ಅಯ್ಯೋ ಎಷ್ಟು ಖುಷಿಯಾಗಿ ಮಾತಾಡ್ತಾನೆ. ತುಂಬ ಮೆಮೊರಿ ಇದೆ, ತುಂಬ ಆ್ಯಕ್ಟಿವ್ ಇದ್ದಾನೆ. ನನ್ನ ಗಾಡಿ, ಅತ್ತೆ ಗಾಡಿನ ನಾನೇ ತೊಳಿಬೇಕು ಅಂತ ನೋಡಿ ಹೆಂಗೆಲ್ಲ ತೊಳೆದು ಟವಲ್ ತೊಗೊಬಂದು ಗಾಡಿನ ಒರೆಸ್ತಾನೆ. ಅದೆಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ನೋಡಿ, ತೊಗೊಂಬರ್ತಾನೆ ಹೋಗಿ. ಈಗ ಟವಲ್ ತೊಗೊಬಂದು ಎಲ್ಲ ಒರೆಸೋದು ನೋಡಬೇಕು ನೀವು, ತುಂಬ ಖುಷಿ ಪಡ್ತೀರಿ. ನಾವು ಹೋಗಿದ್ದು ಒಂದು ಸರ್ಪ್ರೈಸ್, ಅವ್ರಿಗೆ ನಾವು ಹೇಳಿರಲಿಲ್ಲ, ಹಾಗೆ ಹೋದ್ವಿ. ಅವ್ರಿಗೊಂಥರ ಖುಷಿ ಆಗೋಯ್ತು. ಮೋಕ್ಷಿತ್ ಕೃಷ್ಣನಿಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗೋಯ್ತು. ಮೆಲ್ಲೆ 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 ಜಾರ್ಬಿಡ್ತೀಯಾ? ಬಟ್ಟೆ ಅಯ್ಯೋ ನಮ್ಮ ಗಾಡಿ ಇವತ್ತು ನೆಮ್ಮದಿ ಆಗ್ಬಿಡ್ತು.
ಓಡಾಡಿ ಇದೊಂಚೂರು ಎಲ್ಲ ತಕೊಂಬೇಕಿದೆ ಕೆಳಗಿರೋದು ಎಲ್ಲ ಕೆಳಗಿರೋದು ಹಾಂ ಹಂಗೆ ಮೋಕ್ಷಿ ಗಾಡಿ ಮೇಲೆ ಕುತ್ಕೊ ಓಡಾಡಿದ್ಕು ಸಾರ್ಥ ಆಯ್ತು ಜೀವನ ಪಾವನ ಆಯ್ತು ಸೀಟ್ ಓರ್ಸ ಮೇಕತ್ತ ಬಿಡ್ಬಿಟ್ಟು ಜಾರ್ಬಿಟ್ಟು ಬಿದ್ಬಿಟ್ಟಿಯಾ ಅವನೇ ಒರೆಸ್ತಾನಂತೆ ಬಿಡು. ಹೌದು ಇದ್ದಾನ ಅಲ್ಲಿ ಸೀಟ್ ಓರ್ಸೋಗಿ ಈಗ ಸಾಕು ಸೀಟ್ ಒರೆಸು ಕುತ್ಕೊಳಕ್ ಸರಿ ಹೋಯ್ತು ನನಗೀಗ. ಹತ್ತು ಸೀಟ್ ಓರ್ಸೋ ಮೇಕತ್ತು ಬೇಡ ಜಾರ್ಬಿಟ್ಟವನು. ಏನ್ ಬತ್ತು ಏನ್ ಬಂತು ನೀರಾ ಯಾ ಇಲ್ಲ ಕುಡ್ಕೋನು ಈಗ ಕುಡ್ಕೋನು ಇನ್ನೂ ಸ್ವಲ್ಪ ನಿನಗೆ ಇಲ್ಲ ಬಿದ್ದು ಬಿಟ್ಟಿಯಪ್ಪ ಹಿಂಗೆ ಹಾಕ್ಲ. ನೋಡಿದ್ರಲ್ಲ, ತಂಗಿ ಮನೆಗೆ ಹೋಗಿ ಕರೆದು ಯಾವುದೋ ಒಂದು ಟ್ರೆಂಡಿಂಗ್ ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡಿಂಗ್ ಸಾಂಗು ಅಂತ ಹೇಳಿ ಅಮ್ಮ ಮಗಳು ವಿಡಿಯೋ ಮಾಡ್ತಾಯಿದ್ರು. ಆ ಟೈಮಿಗೆ ನಾನು ಹೋದೆ, ವಿಡಿಯೋ ಹಂಗೆ ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡೆ. ಬಹಳ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಕರೆದ್ಬಿಟ್ಟೆಲ್ಲ ಬಂದೆ. ಕಾಫಿ ಕೂಡ ಮಾಡಿಕೊಟ್ಲು. ಕಾಫಿ ಕುಡಿದು, ಕಾಫಿ ಬೇಡ ಅಂದರೂ ಬಿಡಲಿಲ್ಲ, ಕಾಫಿ ಕುಡ್ಕೊಂಡು ಬಂದಿದ್ದಾಯಿತು. ಅದು ನೆನ್ನೆ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿಕೊಂಡೆ. ಇವತ್ತು ಬೆಳಗ್ಗೆನೇ ಮನೆಯಲ್ಲಿ ನಮ್ಮನೆ ಕಮಲಮ್ಮ ಬೇಗ ಬಂದರು. ನೆನ್ನೆನೇ ಹೇಳಿದ್ದೆ ಅವ್ರಿಗೆ, ಸ್ವಲ್ಪ ಬೇಗ ಬನ್ನಿ, ನಮ್ಮನೆ ವಾರ ಇರೋದ್ರಿಂದ ಬೇಗ ದೀಪ ಪೂಜೆ ಮಾಡಿಬಿಡೋಣ, ಬೇಗ ಬನ್ನಿ ಅಂತ ಹೇಳಿದ್ದೆ. ಕಮಲಮ್ಮ ಬರೋ ಅಷ್ಟರಲ್ಲಿ ನಾನು ಆಲ್ಮೋಸ್ಟ್ ಪಾತ್ರೆಗಳೆಲ್ಲ ತೊಳೆಯೋಕ್ಕೆ ಯಾವುದೆಲ್ಲ ತೊಳೆಯೋ ಪಾತ್ರೆಗಳಿತ್ತು ಎಲ್ಲ ಒಂದು ಕಡೆ ಹಾಕಿ ಸೆಲ್ಫೆಲ್ಲ ಕ್ಲೀನ್ ಮಾಡಿ, ನಮ್ಮನೆ ಇರುವಂಥ ಗಿಡಗಳಿಗೆಲ್ಲ ನೀರು ಹಾಕಿ, ನೆನ್ನೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಅದನ್ನೆಲ್ಲ ಬಟ್ಟೆ ತೆಗೆದು ಹಾರಾಕಿ ಇವತ್ತಿದ್ದಂಥ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ನಾನ ಮಾಡ್ಕೊಂಡಿದ್ದೆ ಕಮಲಮ್ಮ ಬರೋ ಅಷ್ಟರಲ್ಲಿ. ಅವ್ರು ಬಂದು ಮನೆಯೆಲ್ಲ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಮನೆ ಒರೆಸಿ ಮೆಟ್ಲೆಲ್ಲ ತೊಳೆಸ್ಕೊಂಡೆ. ನಾನು ಸ್ನಾನ ಮುಗಿಸಿದ್ನಲ್ಲ, ಬೇಗ ಹೊಸ್ತಿಲಿ ರಂಗೋಲಿ ಹಾಕಿ ನಮ್ಮ ಮನೆಯ ದೇವರಿಗೆ ದೀಪ ಹಚ್ಚಿದೆ. ಹೂವೆಲ್ಲ ಹಾಕಿ ನೈವೇದ್ಯಕ್ಕೆ ಬಾಳೆಹಣ್ಣನ್ನ ಇಟ್ಟು ಪೂಜೆ ಮುಗಿಸ್ಕೊಂಡು ಬಂದೆ. ನೆನ್ನೆನೇ ಹೇಳಿದ್ದೆ ಪೂರಿ ಮಾಡ್ತೀನಿ, ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಅಮ್ಮೋಗಿಗೆ ನನಗೆ ಆಯಿಲಿ ಏನೂ ಬೇಡ, ನನಗೆ ಪೂರಿ ಎಲ್ಲ ನನಗೆ ಬೇಡ, ನನಗೆ ಪುಳಿಯೋಗರೆ ಮಾಡಿಕೊಡು ಅಂತ ಹೇಳ್ದ. ಶಿವರಾತ್ರಿ ದಿನ ಅನ್ನ ಮಾಡೋದಿಲ್ಲ, ನಮ್ಗೆ ಗೊತ್ತಿರೋ ಹಾಗೆ. ನಮ್ಮ ಅಮ್ಮನ ಮನೆ ನಾವು ಚಿಕ್ಕವರಾಗಿದ್ದಾಗಿಂದನೂ ಸಹ, ಇನ್ನು ನಾನು ಮದುವೆ ಆಗಿ ಬಂದಾದಮೇಲೂ ಸಹ, ಇಲ್ಲೂ ಸಹ ಶಿವರಾತ್ರಿ ಹಬ್ಬದ ದಿನ ಅನ್ನ ಮಾಡೋದಿಲ್ಲ. ಅನ್ನ ಯಾರೂ ಊಟ ಮಾಡ್ತಿರಲಿಲ್ಲ. ಬೆಳಗ್ಗೆ ಎದ್ದರೆ ಪೂರಿ ಪಲ್ಯ ಈ ರೀತಿ, ಸಂಜೆ ಉಪ್ಪಿಟ್ಟು ಮಾಡ್ಕೊಳ್ಳುವಂಥದ್ದನ್ನು ಮಾಡ್ತಾಯಿದ್ರು. ಹಬ್ಬದ ಆಚರಣೆ ನಿಮ್ಗೆ ಗೊತ್ತಿರೋ ಹಾಗೆ ಹಬ್ಬದ ಆಚರಣೆ ನಾವು ಮಾಡ್ತಾ ಇಲ್ಲ. ಮತ್ತು ಅಮ್ಮೋಗಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ, ಅದರಿಂದ ಆಯಿತು ಬಿಡಪ್ಪ ಪುಳಿಯೋಗರೆನೇ ನಿನಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಪುಳಿಯೋಗರೆ ಗೊಜ್ಜು ಮಾಡಿ ಅನ್ನಕ್ಕಿಟ್ಟೆ. ಆಮೇಲೆ ನಾವು ಪೂರಿನ ಮಾಡ್ಕೊಂಡ್ವಿ. ಸುಪ್ರೀತು ನನಗೆ ಉಪವಾಸ ಅಂತ ಮಾಡ್ತಾಯಿದ್ರು. ಶಿವರಾತ್ರಿ ಅಂದ್ರೇ ಒಂದು ಉಪವಾಸದ ಹಬ್ಬ. ಅದು ಉಪವಾಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇದ್ದು ರಾತ್ರಿ ಉಪಹಾರನ ತಗೊಳ್ತಾರೆ. ಕೆಲವರು ಇಡೀ ದಿನ ಉಪವಾಸ ಇದ್ದು ಮಾರನೆಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಡುಗೆಗಳೆಲ್ಲ ಮಾಡಿ ಭಗವಂತನಿಗೆ ನೈವೇದ್ಯ ಇಟ್ಟು ಉಪವಾಸ ಬಿಡುವಂಥದ್ದನ್ನು ಮಾಡ್ತಾರೆ. ಇಡೀ ರಾತ್ರಿ ಜಾಗರಣೆ ಇರ್ತಾರೆ. ಹಿಂಗೆಲ್ಲ ಹಬ್ಬಾಚರಣೆ ಮಾಡ್ತಾಯಿದ್ರು. ಆಗೆಲ್ಲ ಈಗೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿರಬಹುದು. ಈಗೆಲ್ಲ ಏಕಾದಶಿ ಆಚರಣೆ ಮಾಡುವಂಥದ್ದು, ಶಿವರಾತ್ರಿ ಜಾಗರಣೆ ಕಡಿಮೆ ಅಂತ ಅಂದ್ಕೊಳ್ತೀನಿ. ನಾವು ಆಗ ಚಿಕ್ಕವರಿದ್ದಾಗ ತುಂಬ ಖುಷಿ, ನಾವು ಉಪವಾಸ ಇರ್ತೀನಿ ಅಂದ್ಕೊಂಡು ತುಂಬ ಖುಷಿಯಿಂದ ಮಕ್ಕಳೆಲ್ಲ ನಮ್ಮ ಜೊತೆಗಾರೆಲ್ಲ ಸೇರಿಕೊಂಡು ಉಪವಾಸ ನಾವೆಲ್ಲ ಇರ್ತೀವಿ ಅಂತ ಮಾತಾಡ್ಕೊಳ್ಳೋದು. ಆಗೆಲ್ಲ ಶಿವರಾತ್ರಿಗೆ ತೊಂಬಿಟ್ಟು ಮಾಡ್ತಾಯಿದ್ರು, ಹುರಿದಕ್ಕಿ ತೊಂಬಿಟ್ಟು. ನಿಮ್ಮ ಕಡೆ ಹೇಗೆ ಹೇಳಿ, ನೀವೇನು ಮಾಡ್ತಿದ್ರಿ ಶಿವರಾತ್ರಿಲಿ, ಹೀಗೇನು ಮಾಡ್ತೀರಾ ಅಂಥೇಳಿ. ನಮ್ಮ ಕಡೆ ಎಲ್ಲ ನಮ್ಮ ಮೈಸೂರು ಜಿಲ್ಲೆ ಆಲ್ಮೋಸ್ಟು ಶಿವರಾತ್ರಿಲಿ ಹುರಿದಕ್ಕಿ ತೊಂಬಿಟ್ಟು ಅಂತ ಮಾಡ್ತಿದ್ರು. ನಾವು ಉಪವಾಸ ಇರ್ತೀವಿ ಅಂದ್ಕೊಂಡು ತೊಂಬಿಟ್ಗಳನ್ನ ಎತ್ಕೊಂಡು ಒಯ್ತಾ ತಿಂತಾಯಿದ್ವಿ. ಕಲ್ಲಂಗಡಿ ಹಣ್ಣನ್ನಂತೂ ಲೆಕ್ಕ ಇಲ್ಲದಷ್ಟು ಪೀಸ್ಗಳನ್ನ ತಗೊಂಡು ತಿಂತಾಯಿದ್ವಿ. ಉಪವಾಸ ಅಂತ ಹೇಳ್ಕೊಳ್ತಾ ಇದ್ವಿ. ಇನ್ನು ಜಾಗರಣೆ ಅಂತ ಹೇಳಿದ್ರೆ ಎಲ್ಲ
ಆ ರೋಡಲ್ಲಿರುವಂಥ ಎಲ್ಲ ಮಕ್ಕಳು ಒಂದು ಕಡೆ ಸೇರಿಕೊಂಡು ನಾನು ಜಾಗರಣೆ ಇರ್ತೀನಪ್ಪ, ನಾನು ಜಾಗರಣೆ ಇರ್ತೀನಿ, ನಾವೆಲ್ಲ ಏನೇನೋ ಮಾತಾಡ್ಕೊಳ್ತಾ ಇದ್ವಿ ಅವಾಗೆಲ್ಲ. ಇವತ್ತು ರಾತ್ರಿ ಟೈಮು ಹೊರಗಡೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ದೇವ್ರು ಇರ್ತಾರೆ ಇವತ್ತು, ದೆವ್ವ ಇದೆಲ್ಲ ಭಯ ಇರಲ್ಲ, ಜಾಗರಣೆ ಎಲ್ಲ ಕಡೆ ನಾವು ಜಾಗರಣೆ ಇಟ್ಕೊಂಡು ಆಟ ಆಡಬಹುದು ಅಂತ ಹೇಳಿ ತುಂಬ ಖುಷಿಯಿಂದ ಮಾತಾಡ್ಕೊಳ್ತಾ ಇದ್ವಿ. ಒಂದು 12 ಗಂಟೆ ರೋಡಲ್ಲೆಲ್ಲ ಆಟ ಆಡಿಕೊಂಡು ಎಲ್ಲ ಸೇರಿಕೊಂಡು ಅವಾಗೆಲ್ಲ ಕುಂಟಾಬಿಲ್ಲೆ ಆಟ ಆಡುವಂಥದ್ದು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ವಿ ಅಂದರೆ ನಿಜವಾಗ್ಲೂ ಈಗಿನವರು ಅದನ್ನೆಲ್ಲ ಆಟ ಆಡೋದಕ್ಕೆ ಎಂಜಾಯ್ ಮಾಡ್ತಿಲ್ಲ ಅಂದ್ಕೊಳ್ತೀನಿ. ಮೊಬೈಲ್ ಬಂದಮೇಲಂತೂ ಅದೆಲ್ಲ ಒಂಥರ ಮರೀಚಿಕೆ ಆಗೋಯ್ತೇನೋ ಈಗಿನವ್ರಿಗೆ ಅಂತ ಅನಿಸುತ್ತೆ. ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ನಮ್ಮ ತಂದೆ ತುಂಬ ಶಿಸ್ತಾಗೆ ಬೆಳೆಸಿರುವಂಥದ್ದು. ನಾವು ಹೆಣ್ಮಕ್ಳನ್ನ ಆದಷ್ಟು ಎಲ್ಲೂ ಆ ಕಡೆ ಈ ಕಡೆ ಕಳಿಸ್ತಿರ್ಲಿಲ್ಲ. ಆ ಶಿವರಾತ್ರಿಲಿ ನಮ್ಮ ಬೌಂಡ್ರಿ ನಮ್ಮ ಮನೆ ಅಕ್ಕಪಕ್ಕನೇ ಇರಬೇಕಿತ್ತು. ತುಂಬ ಖುಷಿಯಿಂದ ಹಬ್ಬನ ಆಚರಣೆ ಮಾಡ್ತಾಯಿದ್ವಿ. ಇಡೀ ರಾತ್ರಿ ಜಾಗರಣೆ ಇರುವಂಥವರು, ದೇವಸ್ಥಾನಗಳೆಲ್ಲ ಹೋಗಿ ದರ್ಶನ ಮಾಡುವಂಥದ್ದು. ಶಿವರಾತ್ರಿಲಿ ಎಲ್ಲ ಶಿವಾಲಯಗಳಲ್ಲಿ ಅಭಿಷೇಕಗಳು ನಡೀತಾ ಇರುತ್ತೆ, ಭಜನೆ ನಡೀತಾ ಇರುತ್ತೆ, ಇವೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನೋಡ್ಕೊಂಡು ಬರುವಂಥದ್ದು ತುಂಬ ಖುಷಿ ಆಗ್ತಾಯಿತ್ತು. ಇವಾಗಂತೂ ಇಲ್ಲವೇ ಇಲ್ಲ. ಇವಾಗ ಒಂದು 1 ಗಂಟೆ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಕೂತ್ಕೊಂಡು ಮಲ್ಕೊಳ್ತಾರೆ. ಅದೆಲ್ಲ ಆಗಿತ್ತು. ಮತ್ತು ಬೆಳಗಿನ ಜಾವ ನೈವೇದ್ಯ ಇಟ್ಟಾದ್ಮೇಲೆ ಉಪವಾಸ ಬಿಡ್ತಾರಲ್ಲ, ಆ ದಿನವೂ ಕೂಡ ಇನ್ನೂ ಸಂಜೆ ನಕ್ಷತ್ರ ಬರೋರು ಕೂಡ ಮಲಗೋ ಹಾಗಿರಲಿಲ್ಲ. ಇನ್ನು ಸಾಯಂಕಾಲ ನಕ್ಷತ್ರ ನೋಡೇ ಮಲಗಬೇಕಿತ್ತು. ಈ ಥರ ಎಲ್ಲ ಪದ್ಧತಿ ಇತ್ತು. ಈಗೆಲ್ಲ ಅದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆಯೇನೋ ಅಂತ ಅಂದ್ಕೊಳ್ತೀನಿ. ನೀವೇಗೆ ಆಚರಣೆ ಮಾಡ್ತೀರಿ? ಶಿವರಾತ್ರಿ ಅಂದರೆ ನೀವೆಲ್ಲ ಹೇಗೆ ಹಬ್ಬನ ಆಚರಣೆ ಮಾಡಿದ್ರಿ ಚಿಕ್ಕವರಾಗಿದ್ದಾಗ? ಇದನ್ನು ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ಡೈಲಿ ಬ್ಲಾಗ್ ಇಷ್ಟ ಆಗಿತ್ತು. ಊರಿಗೂ ಕೂಡ ಹೋಗಿ ಬಂದೆ, ಅದನ್ನು ಕೂಡ ನೋಡಿದ್ರಿ. ಅಮ್ಮ ಊರಿಗೂ ಕೂಡ ಹೋಗಿ ಕರೆದು ಬಂದ್ವಿ. ಅಮ್ಮ ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ, ಸರ್ಪ್ರೈಸಾಗಿ ಹೋದ್ವಿ. ತಂಗಿ ನಾನು ಹೋದ್ವಿ. ನನ್ನ ಡಿಯೋದಲ್ಲಿ ಹೋಗಿ ಬಂದ್ವಿ. ನೋಡಿದ್ರಲ್ಲ ನನ್ನ ಡಿಯೋನ ಎಲ್ಲರೂ ಹೆಂಗೆ ತೊಳೆದು ಕೊಟ್ಬಿಟ್ರು, ವಾಟ್ರ್ ವಾಶ್ ಮಾಡಿ ಕೊಟ್ಬಿಟ್ರು. ತಮ್ಮನ ಹೆಂಡತಿ, ಅಮ್ಮ, ಮೋಕ್ಷಿತ್, ಕೃಷ್ಣ ಎಲ್ಲ ಸೇರಿಕೊಂಡು ನನ್ನ ಗಾಡಿನ ಪಳ 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 ಅಂತ ಹೊಳೆಯೋ ಥರ ವಾಟ್ರ್ ವಾಶ್ ಮಾಡಿಕೊಟ್ರು. ಅದನ್ನೆಲ್ಲ ಮಾಡಿಕೊಂಡು ಅಲ್ಲೂ ತಿಂಡಿ ತಿಂದ್ಕೊಂಡು ಬಂದ್ವಿ. ಬಂದು ಸ್ವಲ್ಪ ಹೊತ್ತು ಮಲಗಿದೆ. ಯಾಕೋ ಆಗಿಲ್ಲ ಇವತ್ತು, ನನಗೇನೋ ಒಂಥರ ಟಯರ್ಡ್ ಅನ್ನಿಸ್ತಾ ಇತ್ತು. ತುಂಬ ಟಯರ್ಡ್ ಅಂತ ಕೂಡ ಅನ್ನಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಬಂದು ಬೇಗ ಬಂದ್ವಿ. 1 ಅವರ್ಗೆಲ್ಲ ಬಂದುಬಿಟ್ವಿ. ಒಂದು ಸ್ವಲ್ಪ ಹೊತ್ತು ಮಾತ್ರ ಇದ್ದಿದ್ದು ಅಮ್ಮ ಮನೆ. ಸ್ವಲ್ಪ ಹೊತ್ತಿದ್ದು ಅಲ್ಲೂ ಕೂಡ ಹಣ್ಣೆಲ್ಲ ಕಲಂಗರೆ ಕೊಟ್ಟರು, ಪೂರಿ ಪಲ್ಯ, ಅವರು ಕೂಡ ಪೂರಿ ಪಲ್ಯ ಎಲ್ಲ ಮಾಡಿದರು. ನಾನೊಂದು 2 ತಿಂದೆ, ತಂಗಿ 1 ಪೂರಿ ತಿಂದಳು. ಏಕೆಂದರೆ ಇಲ್ಲೂ ತಿಂದ್ಬಿಟ್ಟು ಹೋಗಿದ್ವಲ್ಲ, ಅದರಿಂದ ಮಾತಾಡಿಕೊಂಡು ಮನೆಗೆ ಹೇಳಿಬಿಟ್ಟು, ತಮ್ಮನಿಗೆಲ್ಲ ಹೇಳಿಬಿಟ್ಟು ಅವ್ರು ನಾಳೆ ಬರ್ತಾರೆ. ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ, ಡೀಪ್ ಕ್ಲೀನಿಂಗ್ ಇದೆ. ಅದರಿಂದ ಅಮ್ಮ, ತಮ್ಮನ ಹೆಂಡತಿ ಎಲ್ಲ ಬರ್ತಾರೆ. ಹೇಳಿಬಿಟ್ಟೆಲ್ಲ ಬಂದಿದ್ದೀನಿ. ಇನ್ನು ನಾಳೆಯಿಂದ ಸ್ವಲ್ಪ ತುಂಬ ಕೆಲಸಗಳಿವೆ. ಕಾರ್ಯಕ್ರಮ ಅಂತ ಹೇಳಿದ್ರೆ ತುಂಬ ಯೋಜನೆಗಳು ಒಂದೊಂದೇ ಮಾಡ್ಕೊಳ್ತಾ ಹೋಗಬೇಕು. ಖಂಡಿತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಶಿವರಾತ್ರಿ ಹಬ್ಬದ ಒಂದು ಡೈಲಿ ಬ್ಲಾಗ್ ವಿಡಿಯೋ ನಿಮ್ಗೇನು ಅನ್ನಿಸ್ತು? ಫ್ರೀ ಇದ್ದೀರಾ, ನನ್ನ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಸಹ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಬಹಳ ಸಿಹಿಯಾಗಿದೆ. ತಿಂದು ಮುಗಿಸಿ ವಿಡಿಯೋನ ಎಡಿಟ್ ಮಾಡಿ ನಿಮ್ಮ ಮುಂದೆ ತರುವಂಥದ್ದನ್ನು ಖಂಡಿತ ಮಾಡ್ತೀನಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಬರಲಾ? ನಮಸ್ಕಾರ, ಬಾಯ್.